ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧದ ಕಾನೂನು ಹೋರಾಟ ಮುಂದುವರಿತಾ ಇದೆ ಒಂದು ಕಡೆ. ಈಗ ಆಡಳಿತಾರೂಢ ಕಾಂಗ್ರೆಸ್ ಪಾಳೆಯದಲ್ಲಿ ಭಿನ್ನ ನಿಲುವು ಪ್ರಕಟ ಆಗ್ತಾ ಇದೆ. ಮುನಿರತ್ನ ಮೇಲೆ ನಿರಂತರ ಕೇಸ್ ದಾಖಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣದ ಗಂಭೀರತೆ ಕುರಿತು ಕೈಪಡಿಯಲ್ಲಿ ಭಿನ್ನ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದೆ. ಈ ರೀತಿಯ ನಡೆಯಿಂದ ಪಕ್ಷಕ್ಕೆ ಅನುಕೂಲವೇ ಅನ್ನೋ ಪ್ರಶ್ನೆ ಜೋರಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರಿಂದಾನೇ ಈ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ. ಇದು ಓಕೆನಾ ಅಂತ ಪ್ರಕರಣವನ್ನ ಸರ್ಕಾರ ನಿಭಾಯಿಸ್ತಾ ಇರುವ ಬಗ್ಗೆ ಅತೃಪ್ತಿ ಇದೆ ಕೆಲವರಲ್ಲಿ. ಮುನಿರತ್ನ ಕೇಸ್ನಿಂದ ಪಕ್ಷಕ್ಕೆ ಆಗುವಂತಹ ಲಾಭ ನಷ್ಟದ ಬಗ್ಗೆ ಲೆಕ್ಕಾಚಾರ ಈಗ ಶುರುವಾಗಿದೆ. ಈ ಹಿಂದಿನ ಅನುಭವಗಳ ಮೇಲೆ ವಿಭಿನ್ನ ನಿಲುವು ನಾಯಕರಿಂದ ಆಚೆ ಬೀಳ್ತಾ ಇದೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದರಿಂದ ಪಕ್ಷಕ್ಕೆ ಅನುಕೂಲನಾ? ಪ್ರಕರಣವನ್ನ ಸರ್ಕಾರ ನಿಭಾಯಿಸ್ತಾ ಇರುವಂತಹ ರೀತಿ ಸರಿಯಾಗಿದೆಯಾ? ಇದ್ರ ಬಗ್ಗೆ ಅತೃಪ್ತಿ ವ್ಯಕ್ತವಾಗ್ತಾ ಇದೆ. ಮುನಿರತ್ನ ಅವರ ಕೇಸ್ನಿಂದ ಪಕ್ಷಕ್ಕೆ ಆಗುವಂತ ಲಾಭ ನಷ್ಟದ ಬಗ್ಗೆ ಲೆಕ್ಕಾಚಾರಗಳು ಕಾಂಗ್ರೆಸ್ ಪಾಳೆಯದಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ ನಾಯಕರಿಂದ ಈ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇರುವಂತದ್ದು. ಆಡಳಿತಾರೂಢ ಕಾಂಗ್ರೆಸ್ ಪಾಳೆಯದಲ್ಲಿ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ. ಶಾಸಕ ಮುನಿರತ್ನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಅಟ್ರಾಸಿಟಿ ಕೇಸ್, ದಲಿತ ನಾಯಕರಿಗೆ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂಥದ್ದು, ಮತ್ತೊಬ್ಬ ಗುತ್ತಿಗೆದಾರನಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು. ಎರಡು ಕೇಸ್ಗಳು ದಾಖಲಾಯಿತು. ಆ ಕೇಸ್ಗೆ ಸಂಬಂಧಪಟ್ಟಂಗೆ ಬಂಧನ ಕೂಡ ಆಯಿತು, ವಿಚಾರಣೆಯನ್ನು ಎದುರಿಸಿದ್ರು, ಜಾಮೀನು ಸಿಕ್ಕು ಆಚೆ ಬಂದ್ರು. ಅದಾದ್ಮೇಲೆ ಈಗ ರೇಪ್ ಕೇಸ್ ದಾಖಲಾಗಿದೆ ಕಗ್ಗಲಿಪುರ ಪೊಲೀಸ್ ಸ್ಟೇಷನ್ ನಲ್ಲಿ. ಈ ರೀತಿಯಾಗಿ ಮೇಲಿಂದ ಮೇಲೆ ಕೇಸ್ ದಾಖಲಾಗ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಚರ್ಚೆಗಳು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದ್ರಮಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಕಾಂಗ್ರೆಸ್ ಪಾಳೆಯದಲ್ಲಿ ಅದರಲ್ಲೂ ಕೂಡ ಸಿಎಂ ಆಪ್ತ ಬಳಗದಲ್ಲಿ ಇಂಥದ್ದೊಂದು ಚರ್ಚೆ ಯಾಕೆ ಅನ್ನುವಂತಹ ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಂತ ಬಿಜೆಪಿ ವಿರುದ್ಧ ಒಂದು ಪ್ರಬಲ ಅಸ್ತ್ರ ಸಿಕ್ಕಿತ್ತು ಕಾಂಗ್ರೆಸ್ಗೂ ಕೂಡ, ದಲಿತ ಅಸ್ತ್ರ. ಯಾಕೆ ಇಂಥದ್ದೊಂದು ಚರ್ಚೆ ಮುನ್ನೆಲೆಗೆ ಬಂತು ಕಾಂಗ್ರೆಸ್ನಲ್ಲಿ ಅಂತ? ಅರುಣ್, ಯಾವುದೇ ಪ್ರಕರಣಗಳನ್ನು ಕೂಡ ಸರ್ಕಾರದ ಒಳಗೊಳ್ಳುವಿಕೆಯ ಸಂದರ್ಭಗಳು ಕ್ರಿಯೇಟ್ ಆದಾಗ, ಸಹಜವಾಗಿ ಯಾವುದೇ ಪ್ರಕರಣದಲ್ಲೂ ಕೂಡ ಸರ್ಕಾರ ಆಕ್ಟ್ ಮಾಡುವಂತ ಸಂದರ್ಭ ಕ್ರಿಯೇಟ್ ಆದಾಗ ಈ ಪ್ರಕರಣದಲ್ಲಿ ಸರ್ಕಾರದ ಭಾಗಿದಾರಿಕೆ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಸಹಜವಾದಂತ ಚರ್ಚೆಗಳಿರುತ್ತೆ. ಮುನಿರತ್ನ ವಿರುದ್ಧ ಆರಂಭಿಕವಾಗಿ ದಾಖಲಾದಂತ ಏನು ದಲಿತ ಪ್ರಕರಣ ಸಂಬಂಧಪಟ್ಟ ಅಥವಾ ಈ ಭ್ರಷ್ಟಾಚಾರ ಪ್ರಕರಣ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಪ್ರಕರಣದ ಬಗ್ಗೆನೆ ಪಕ್ಷದ ಒಳಗಡೆನೆ ಸಹಜವಾದ ಚರ್ಚೆ ಶುರುವಾಯಿತು. ಈಗ ಈ ಪ್ರಕರಣ ಯಾಕೆ ಅನ್ನುವಂತ ಸಹಜವಾದಂತ ಚರ್ಚೆ ಶುರುವಾಗಿತ್ತು. ಆದರೆ ಅದರ ನಂತರದಲ್ಲಿ ಜಾಮೀನು ಸಿಕ್ಕ ಬಳಿಕ ಮತ್ತೊಂದು ರೇಪ್ ಕೇಸ್ನಲ್ಲಿ ಮುನಿರತ್ನ ವಿರುದ್ಧ ಪ್ರಕರಣವನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿ ಆಗಿರೋದ್ರ ಬಗ್ಗೆ ಸಹಜವಾಗಿ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ. ಹಳೆಯ ಪ್ರಕರಣಗಳಿಗೆ ಮರುಜೀವ ಕೊಡ್ತಕ್ಕಂಥ ಇಂಥ ಪ್ರಕರಣಗಳಲ್ಲಿ ಸರ್ಕಾರ ನಡೆದುಕೊಳ್ಳುವ ರೀತಿಗಳು ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ, ಅದರಿಂದ ಪಕ್ಷಕ್ಕೆ ಅನುಕೂಲ ಆಗತ್ತಾ ಅನಾನುಕೂಲ ಆಗತ್ತಾ, ಇಂಥ ಒಂದು ಗಂಭೀರವಾದ ಚರ್ಚೆಗಳು ಯಾವಾಗ್ಲೂ ಕೂಡ ಆಗತ್ತೆ. ಅದೇ ರೀತಿಯಾಗಿರುವಂತ ಭಿನ್ನ ಅಭಿಪ್ರಾಯ ಈಗ ಈ ಪ್ರಕರಣದಲ್ಲೂ ಕೂಡ ಪಕ್ಷದ ಒಳಗಡೆ ಕೇಳಿ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಹಳೆಯ ಪ್ರಕರಣಗಳು ಈಗ ಪ್ರಸ್ತಾಪ ಆಗ್ತಾ ಇರ್ತಕ್ಕಂಥದ್ದು. ಮುನಿರತ್ನ ವಿರುದ್ಧ ಸಹಜವಾಗಿ ನಿರಂತರವಾಗಿರ್ತಕ್ಕಂಥ ಪ್ರಕರಣಗಳು ದಾಖಲಾಗ್ತಾ ಇರೋದ್ರಿಂದ ಪಕ್ಷಕ್ಕೆ ಪಾಸಿಟಿವ್ ಆಗತ್ತಾ ನೆಗೆಟಿವ್ ಆಗತ್ತಾ, ಇದ್ರ ಬಗ್ಗೆ ಯೋಚನೆ ಮಾಡಬೇಕೇ ಬೇಡವೇ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಶುರುವಾಗಿರುವಂತದ್ದು. ಅಂದ್ರೆ ಇದ್ರ ಹಿಂದೆ ಯಾವುದೇ ಒಂದು ಸ್ಪಷ್ಟವಾದಂತ ರಾಜಕೀಯ ದುರುದ್ದೇಶ ಇದೆಯಾ, ಇದು ಸಹಜವಾಗಿ ಪಕ್ಷಕ್ಕೆ ಮಾರಕ ಆಗ್ಬೋದಾ, ಈ ಎಲ್ಲದರ ಬಗ್ಗೆನೂ ಕೂಡ ವಿಸ್ತೃತವಾದಂತ ಚರ್ಚೆ ಅಗತ್ಯ ಅನ್ನುವಂತ ಭಾವನೆಯ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಲ ನಾಯಕರುಗಳು ಈಗ ಇದರ ಅಗತ್ಯ ಇದೆಯಾ, ಇದರಿಂದ ನಮಗೆ ನಿಜವಾಗ್ಲೂ ಕೂಡ ಲಾಭ ಆಗ್ತಾ ಇದೆಯಾ, ಈ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧ ಕೆಲವೊಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಾಗ ಆ ಪ್ರಕರಣದಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಗಳೇನು, ಅದರ ಹಿಂದಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಬಂದಿರತಕ್ಕಂಥ ಟೀಕೆ ಟಿಪ್ಪಣಿಗಳೇನು, ಇದರಿಂದ ನಮಗಾಗಿರ್ತಕ್ಕಂಥ ಲಾಭ ಏನು, ಸಹಜವಾಗಿ ಪಕ್ಷ ಎಲ್ಲದರ ಬಗ್ಗೆನೂ ಕೂಡ ವಿಸ್ತೃತವಾಗಿ ಚರ್ಚೆ ಮಾಡತಕ್ಕಂಥ ಮತ್ತು ಯಾವುದೇ ಪ್ರಕರಣವನ್ನು ಕೂಡ ನಿಭಾಯಿಸುವಾಗ ಸರ್ಕಾರ ಸಾಧಕ ಬಾಧಕವನ್ನು ನೋಡಬೇಕಾಗತ್ತೆ. ಪಕ್ಷವೂ ಕೂಡ ಸಾಧಕ ಬಾಧಕವನ್ನ ಯೋಚನೆ ಮಾಡಿ ತನ್ನ ನಿಲುವುಗಳನ್ನು ವ್ಯಕ್ತಪಡಿಸಬೇಕಾಗತ್ತೆ. ಹಾಗಾಗಿ ಮುನಿರತ್ನ ಪ್ರಕರಣದಲ್ಲೂ ಕೂಡ ಮುಂದುವರಿತಾ ಇರತಕ್ಕಂಥ ಈ ಪ್ರಕರಣದಲ್ಲಿ ಸರ್ಕಾರ ಮತ್ತು ಪಕ್ಷದ ಪಾತ್ರ ಹೇಗಿರಬೇಕು ಅನ್ನುವಂತ ಒಂದು ಚರ್ಚೆಯ ಅಗತ್ಯ ಇದೆ ಅನ್ನುವಂತ ಮಾತುಗಳನ್ನು ಕೂಡ
ಸಿಎಂ ಆಪ್ತ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರು ಹೇಳ್ತಾ ಇರುವಂತದ್ದು. ಹಾಗಾಗಿ ಈಗ ಎಲ್ಲರಿಗೂ ಕೂಡ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಮುನಿರತ್ನ ವಿರುದ್ಧ ಆಕ್ರೋಶಗಳಿದ್ರೂ ಕೂಡ ಪಕ್ಷ ಮತ್ತು ಸರ್ಕಾರ ಹೇಗೆ ಆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆ ಅಗತ್ಯತೆಯನ್ನ ಪ್ರತಿಪಾದನೆ ಮಾಡಿ ನಾಯಕರುಗಳು ಭಿನ್ನ ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆನಂದ್, ಈಗ ಚರ್ಚೆ ಮುನ್ನೆಲೆಗೆ ಬಂದಿರೋದು ಹಿಂದಿನ ಅನುಭವಗಳ ಮೇಲೆ ಅಂತೆ. ಸೊ ಹಿಂದಿನ ಅನುಭವಗಳ ಪ್ಲಸ್ ಆರ್ ಮೈನಸ್ಗಳೇನು? ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧ ಹಾಸನದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಷ್ಟು ಪ್ರಕರಣಗಳು, ಅಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣಗಳು ದಾಖಲಾದಾಗ ಸಹಜವಾಗಿ ಅದರ ಹಿಂದಿರ್ತಕ್ಕಂಥ ವ್ಯಕ್ತಿಗಳ್ಯಾರು ಅನ್ನುವಂಥ ಚರ್ಚೆಗಳು ಶುರುವಾಗಿತ್ತು. ಆ ಚರ್ಚೆ ಹಿನ್ನೆಲೆಯಲ್ಲಿ ಅದರಿಂದ ಬೇರೆ ಬೇರೆ ಸಮುದಾಯಗಳ ಬಗ್ಗೆನೂ, ಅಂದ್ರೆ ಒಕ್ಕಲಿಗ ಸಮುದಾಯ ಇರಬಹುದು ಅಥವಾ ಇತರ ವಿಚಾರಗಳೆಲ್ಲವೂ ಕೂಡ ಚರ್ಚೆ ಆಗಿತ್ತು. ಪಕ್ಷದ ಮತ್ತು ಸರ್ಕಾರದ ನಿಲುವುಗಳ ಬಗ್ಗೆನೂ ಕೂಡ ಸಹಜವಾದ ಚರ್ಚೆಗಳು ಮುಂದುವರೆದಿತ್ತು. ಹಾಗಾಗಿ ಇದರಿಂದ ನಮ್ಗೆ ಲಾಭ ಆಯ್ತಾ ನಷ್ಟವಾಯ್ತಾ ಅನ್ನುವಂಥ ಚರ್ಚೆಗಳು ಈಗ ಮತ್ತೆ ಶುರುವಾಗಿರುವಂತದ್ದು. ಅರುಣ್, ಎಸ್ ಆನಂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀನಿ. ಹಾಗಾದ್ರೆ ಮಗ್ಗಲು ಬದಲಾಯಿಸ್ತಾ ಇದೆಯಾ ರಾಜ್ಯ ರಾಜಕಾರಣ? ಹೊಂದಾಣಿಕೆಯಿಂದ ದೇಶದತ್ತ ಹೊರಳಿತ ಕರುನಾಡು, ಅನುಮಾನ ಹುಟ್ಟಿಸಿದ ಆಡಳಿತಾರೂಢ ಕಾಂಗ್ರೆಸ್ನ ನಡೆ. ಅಧಿಕಾರಕ್ಕೆ ಬಂದಂತಹ ವೇಳೆ ತಣ್ಣಗಿದ್ದಂತಹ ಪ್ರಕರಣಗಳಿಗೆ ಮರುಜೀವ ಈಗ ಸಿಗ್ತಾ ಇದೆ. ಮುಡಾ ಕೇಸ್ ಸದ್ದು ಮಾಡ್ತಾ ಇದ್ದಂತೆ ಕಾಂಗ್ರೆಸ್ ತಿರುಗೇಟನ್ನ ಕೊಡ್ತಾ ಇದೆ. ಹಳೆ ಕೇಸ್ಗಳ ಕಡತದ ಧೂಳನ್ನ ಕೊಡುವಿದೆ ಕೈಪಡೆ. ಬಿಜೆಪಿ ಕಾಲದ ಜೆಡಿಎಸ್ ಕಾಲದ ಹಗರಣಗಳು ಮತ್ತೆ ಮುನ್ನೆಲೆಗೆ ತರ್ತಾ ಇರುವಂತದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮೈತ್ರಿ ನಾಯಕರ ವಿರುದ್ಧದ ಪ್ರಕರಣಗಳ ತನಿಖೆಗೆ ವೇಗ ಸಿಗ್ತಾ ಇದೆ ಕಾಂಗ್ರೆಸ್ನಿಂದ. ಹಳೆಯ ಪ್ರಕರಣಗಳ ತನಿಖೆ ವೇಗ ಸರ್ಕಾರ ಜಾಸ್ತಿ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಮುಗಿಬಿದ್ದ ನಾಯಕರಿಗೆ ಶಾಕ್ ನೀಡುವುದಕ್ಕೆ ತನಿಖಾಸ್ತ್ರವನ್ನ ಸರ್ಕಾರ ಬಳಸ್ತಾ ಇದೆಯಾ? ಹಾಗಾದ್ರೆ ರಾಜ್ಯ ರಾಜಕಾರಣ ತನ್ನ ಮಗ್ಗಲನ್ನ ಬದಲಾಯಿಸ್ತಾ ಇದೆಯಾ? ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇಂಥದ್ದೊಂದು ಚರ್ಚೆ ಇದ್ದೇ ಇದೆ. ಯಾವಾಗ ಮುಡಾ ಹಗರಣ ಜೋರಾಗಿ ಸದ್ದು ಮಾಡ್ತು, ಅದಾಗಿನಿಂದ ನಾವ್ಯಾಕೆ ಸುಮ್ಮನಿರೋದು ಅನ್ನುವಂಥ ರೀತಿಯಲ್ಲಿ ಹಳೆ ಕೇಸ್ಗಳನ್ನ ಮತ್ತೆ ಮುನ್ನೆಲೆಗೆ ತರುವಂತ ವಿಚಾರ. ಸೊ ಏನ್ ಡೀಟೇಲ್ಸ್ ಇದೆ? ಅರುಣ್, ಕಳೆದ ಕೆಲವು ದಿನಗಳಿಂದ ಬಿಜೆಪಿ ಶಾಸಕರಾಗಿರುವಂತಹ ಮುನಿರತ್ನ ವಿರುದ್ಧ ಪ್ರಕರಣಗಳು ದಾಖಲಾಗಿ ಅವರನ್ನು ಜೈಲಿಗಟ್ಟಿದಂತ ಪ್ರಕರಣದ ಬೆನ್ನಲ್ಲೇ ಸಹಜವಾದ ಬೇರೆ ಬೇರೆ ರೀತಿಯ ಚರ್ಚೆಗಳು ಶುರುವಾಗಿದೆ. ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೇನೆ ಹಳೆಯ ಬಿಜೆಪಿ ಕಾಲದ ಪ್ರಕರಣಗಳನ್ನ ಪ್ರಸ್ತಾಪಿಸುವಂತ ಸಾಧ್ಯತೆಗಳ ಬಗ್ಗೆ ಚರ್ಚೆಗಳಿತ್ತು. ಆದ್ರೆ ಆರಂಭಿಕ ನಿರೀಕ್ಷೆ ಮಾಡದ ಮಟ್ಟದಲ್ಲಿ ಈ ಹಳೆಯ ಪ್ರಕರಣ ಕೆದಕುವಂತ ಪ್ರಯತ್ನವನ್ನು ಸರ್ಕಾರ ಮಾಡಿರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಮೂಡಾ ಪ್ರಕರಣ ಬೆಳಕಿಗೆ ಬರ್ತಿದ್ದ ಹಾಗೇನೆ, ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರ ಸ್ವರೂಪದ ಆರೋಪಗಳು ಕೇಳಿ ಬರ್ತಿದ್ದ ಹಾಗೇನೆ ಬಿಜೆಪಿ ಕಾಲದ ಹಳೆಯ ಪ್ರಕರಣಗಳೆಲ್ಲವನ್ನೂ ಕೂಡ ಕೆದಕುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಚರ್ಚೆಗಳು ಜೋರಾಗಿದೆ. ಅಂದ್ರೆ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ವಿರುದ್ಧ ಡಿನೋಟಿಸ್ ಪ್ರಕರಣಗಳಿರ್ಬೋದು, ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಇರತಕ್ಕಂತ ಪೋಸ್ಕೋ ಕೇಸ್ ಸಂಬಂಧಪಟ್ಟ ಹಾಗೆ ಅದಕ್ಕಿರ್ತಕ್ಕಂಥ ತಡೆಯಾಜ್ಞೆ ತೆರವುಗೊಳಿಸಲಿಕ್ಕೆ ಅಡ್ವೊಕೇಟ್ ಜನರಲ್ಗೆ ಸೂಚನೆ ಕೊಟ್ಟಿದ್ದಿರಬಹುದು. ಕಾರ್ಕಳದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪರಶುರಾಮ್ ಪ್ರತಿಮೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತನಿಖೆಗಳ ವೇಗವನ್ನು ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು, ಜಲ್ ಜೀವನ್ ಮಿಷನ್ ನಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಬಗ್ಗೆ ತನಿಖೆಗೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು, ಕೋವಿಡ್ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ವರದಿಯ ಆಧಾರದ ಮೇಲೆ ಆಕ್ಷನ್ ಗಳನ್ನು ಮಾಡ್ಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರತಕ್ಕಂಥದ್ದು. ಹೀಗೆ ಬೇರೆ ಬೇರೆ ಪ್ರಕರಣಗಳಿವೆ. ಅದನ್ನು ಮುಖ್ಯವಾಗಿ ಅಶ್ವಥ್ ನಾರಾಯಣ ಅಂದ್ರೆ ಮಾಜಿ ಡಿಸಿಎಂ ಆಗಿರುವಂತಹ ಅಶ್ವಥ್ ನಾರಾಯಣ ವಿರುದ್ಧ ಕೇಳಿ ಬಂತ ಏನು BMS ಟ್ರಸ್ಟ್ ಪ್ರಕರಣ ಸಂಬಂಧಪಟ್ಟ ಹಾಗೆ ಆ ಪ್ರಕರಣವನ್ನು ಕೂಡ ತನಿಖೆಯ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತಕ್ಕಂಥ ಸಹಜವಾದ ಚರ್ಚೆ ಈಗ ರಾಜ್ಯ ರಾಜಕಾರಣ ಶುರುವಾಗಿದೆ. ಕರ್ನಾಟಕದ ರಾಜಕಾರಣ ಯಾವಾಗಲೂ ಕೂಡ ಹೊಂದಾಣಿಕೆ ಮತ್ತು ಪರಸ್ಪರ ಸಾಮರಸ್ಯದ ರಾಜಕಾರಣಕ್ಕೆ ಹೆಸರಾಗಿತ್ತು. ಇತರ ರಾಜ್ಯಗಳಿಗೆ ಹೋಲಿಸಿದರೆ ಯಾವಾಗಲೂ ಕೂಡ ಕೇವಲ ಹೇಳಿಕೆಗಳಷ್ಟೇ ಸೀಮಿತವಾಗತಕ್ಕಂಥ ವಿರೋಧಗಳು ಇತ್ತು. ವಿರೋಧಗಳು ವಾಕ್ಸಮರಗಳಷ್ಟೇ ಸೀಮಿತ ಆಗ್ತಾ ಇತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಕಾನೂನಿನ ಕುಣಿಕೆಯಲ್ಲಿ ಪರಸ್ಪರ ಒಬ್ಬರಿಗೊಬ್ಬರನ್ನ ತಿರುಗಿಸ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇದೆ ಅಂತಕ್ಕಂಥ ಚರ್ಚೆಗಳು ಜೋರಾಗಿದೆ. ಕರ್ನಾಟಕ ಸರ್ಕಾರವು ಕೂಡ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬಿಜೆಪಿ ಕಾಲದ ಕೆಲವೊಂದಷ್ಟು ಪ್ರಮುಖ ಪ್ರಕರಣಗಳನ್ನೇ ಅದಕ್ಕೆ ಮರುಜೀವ ಕೊಡ್ತಕ್ಕಂಥದ್ದು, ಕೆಲ ನಾಯಕರ ವಿರುದ್ಧ ಉದ್ದೇಶಪೂರ್ವಕವಾಗಿ ಈ ಪ್ರಕರಣಗಳನ್ನ ಮತ್ತೆ ಪ್ರಸ್ತಾಪಕ್ಕೆ ತರ್ತಕ್ಕಂಥದ್ದು, ಹಳೆಯ ಪ್ರಕರಣಗಳಿಗೆ ಮರುಜೀವ ಕೊಡ್ತಕ್ಕಂಥದ್ದು, ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥ ನಾಯಕರ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡ್ತಕ್ಕಂಥದ್ದು, ಹಳೆಯ ಪ್ರಕರಣಗಳನ್ನ ಕೆದಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಇದು ದ್ವೇಷದ ರಾಜಕಾರಣವ ಅನ್ನುವಂತ ಒಂದು ಸಹಜವಾದಂತ ಚರ್ಚೆ ಈಗ ಶುರುವಾಗಿದೆ. ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.